ಅದನ್ನೇ ಕನ್ನಡದಲ್ಲಿ ಕಲಿಕಾ ಚೇತರಿಕೆ ಅಂತ ಕರಿತೀವಿ. 9वीं कक्षा ಹಿಂದಿ ಅಂತ ಇದೆ. 9ನೇ ತರಗತಿ ಹಿಂದಿಯಲ್ಲಿ सीखने के प्रतिफल 5 ಅಂತ ಇದೆ. ಕಲಿಕಾ ಫಲ 5. ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆಗಳು. ಸೊ ಈ ಮೊದಲಿನ ವಿಡಿಯೋವನ್ನು ನೋಡದೇ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ವಿಡಿಯೋದ ಕಮೆಂಟ್ ಅಲ್ಲಿ ಸಹಿತ 9ನೇ ತರಗತಿ ಹಿಂದಿ ಕಲಿಕಾ ಹಾಳೆಗಳ ಉತ್ತರಗಳು ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಅನ್ನು ಸಜೆಸ್ಟ್ ಮಾಡಿದ್ದೀನಿ. ಮೇಲೆ ವಿಡಿಯೋದಲ್ಲಿ ಐಕಾರ್ಡ್ ಅಲ್ಲಿ ಕೂಡ ಪ್ಲೇ ಲಿಸ್ಟ್ ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ನೋಡಬಹುದು. ವಿಡಿಯೋವನ್ನ ಲೈಕ್ ಮಾಡಿ, ವಿಡಿಯೋವನ್ನ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನ ಅವಶ್ಯವಾಗಿ ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಅದರ ಲಿಂಕ್ ಅನ್ನು ಸಹಿತ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾ ಏನ್ ಮಾಡಿದ್ದೀನಿ ಹಾಕಿದ್ದೀನಿ. ಸೊ ನೋಡುವ ಕಲಿಕಾ ಫಲ 5ರಲ್ಲಿರ್ತಕ್ಕಂಥ ಮೌಲ್ಯಮಾಪನ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಕಲಿಕಾ ಫಲ 5, छात्र स्पष्ट उच्चारण करते हुए गद्य पद्य आदि में आए वाक्यों को पढ़कर समझेंगे. ವಿದ್ಯಾರ್ಥಿಗಳು ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಗದ್ಯ ಮತ್ತು ಪದ್ಯ ವಿವಿಧ ಪ್ರಕಾರಗಳಲ್ಲಿ ಬರ್ತಕ್ಕಂಥ ವಾಕ್ಯಗಳನ್ನು ಓದಿ ತಿಳಿದುಕೊಳ್ಳತಕ್ಕಂಥ ಸಾಮರ್ಥ್ಯವನ್ನು ಹೊಂದತಕ್ಕಂಥದ್ದು ಕಲಿಕಾ ಫಲ ಇತ್ತು. ಮೂಲ್ಯಾಂಕನ ಗತಿವಿಧಿ ಮೌಲ್ಯಮಾಪನ ಚಟುವಟಿಕೆ. अभ्यास 1, चित्र के आधार पर माँ के बारे में अपने विचार बताइए लिखिए. ಈ ಚಿತ್ರದ ಆಧಾರದ ಮೇಲೆ ಮಾ ಅಂದ್ರೆ ತಾಯಿಯ ಕುರಿತಾಗಿರ್ತಕ್ಕಂಥ ನಿಮ್ಮ ವಿಚಾರಗಳನ್ನು ತಾವೇನ್ ಮಾಡಬೇಕು, ಹೇಳಬೇಕು ಅಥವಾ ಬರಿಬೇಕು ಅಂತ ಕೊಟ್ಟಿದ್ದಾರೆ. ಸೊ ನೋಡುವ ಉತ್ತರ ಏನಿದೆ ಅಂತ. इस दुनिया में सबसे आसान और अनमोल शब्द है माँ. माँ दुनिया का एकमात्र ऐसा शब्द है जिसे किसी परिभाषा की जरूरत नहीं, क्योंकि यह शब्द नहीं एहसास है. माँ प्रेम, त्याग और सेवा की मूर्ति है. सचमुच माँ ईश्वर का प्रतिरूप है ಅಂತ ನಾವೇನ್ ಮಾಡಬಹುದು, ಬರಿಬಹುದು. ಈ ಜಗತ್ತಿನಲ್ಲಿ ಅತಿ ಸರಳವಾಗಿರ್ತಕ್ಕಂಥ ಮತ್ತು ಅಮೂಲ್ಯವಾಗಿರ್ತಕ್ಕಂಥ ಶಬ್ದ ಯಾವುದಂದ್ರೆ ತಾಯಿ. ತಾಯಿ ಅಂತಕ್ಕಂಥ ಶಬ್ದ ಜಗತ್ತಿನಲ್ಲಿ ಇಂಥ ಒಂದು ಶಬ್ದ ಇದೆ, ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅರ್ಥ ವ್ಯಾಖ್ಯೆ ಕೊಡುವ ಅವಶ್ಯಕತೆ ಇಲ್ಲ, ಅದು ಅನುಭವ ಮಾತ್ರ ಅಂತ ಹೇಳ್ತಾರೆ. ತಾಯಿ ಪ್ರೀತಿ, ತ್ಯಾಗ ಮತ್ತು ಸೇವೆಯ ಮೂರ್ತಿ. ನಿಜಕ್ಕೂ ಹೇಳ್ಬಹುದಂದ್ರೆ ತಾಯಿ ಅಂತಕ್ಕಂಥದ್ದು ಈಶ್ವರನ ದೇವರ ಪ್ರತಿರೂಪ ಅಂತ ಹೇಳ್ತಾರೆ. ಇದು ತಾಯಿ ಬಗ್ಗೆ ಇರತಕ್ಕಂಥ ಒಂದು 4-5 ಸಾಲುಗಳು ಇತ್ತು. ಅಭ್ಯಾಸ 2, ನಿಮ್ನಲಿಖಿತ ಪದ್ಯ ಕಾ ಗಾಯನ ಕೀಜಿಯೆ. ಸೊ 2ರಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಹಾಡ ಇದೆ, ಆ ಹಾಡನ್ನ ತಾವೇನ್ ಮಾಡಬೇಕಾಗಿತ್ತು, ಹಾಡಬೇಕಾಗಿತ್ತು. ಗರ್ಮಿ ಕಿ छुट्टी. ಬೇಸಿಗೆಯ ರಜೆ ಅಂತಕ್ಕಂಥದ್ದು. गर्मी की छुट्टी खत्म सोचकर मुन्नी हुई उदास. आंसू आने लगे आंख में, फुले फुले से थे गाल. उसे देखकर मम्मी बोली, मामा की है याद सताती, या फिर रसगुल्ले के थाल. मुन्नी रोते रोते बोली, पढ़ा लिखा सब भूल गई, नहीं जाऊंगी मैं स्कूल. मम्मी उससे हंसकर बोली, स्कूल अगर तुम जाओगी, पढ़ लिख करके नाम करोगी, दुनिया पर तुम छाओगी. सोच समझ कर मुन्नी बोली, हो गई मुझसे भारी भूल, अब मुझसे ना कहना कुछ भी, यह देखो मैं चली स्कूल ಅಂತಕ್ಕಂಥ ಹಾಡು ಇತ್ತು. ಅಭ್ಯಾಸ 3ದಲ್ಲಿ ಏನ್ ಕೊಟ್ಟಿದ್ದಾರೆ, ಖಾಲಿ ಜಾಗ ಬರೆಯ, ಬಿಟ್ಟ ಸ್ಥಳ ತುಂಬಿರಿ ಅಂತ ಕೊಟ್ಟಿದ್ದಾರೆ. ಪದ್ಯದಲ್ಲಿ ಏನ್ ಮಾಡಿದ್ದಾರೆ, ಪದ್ಯದ ಸಾಲಿನ ಅರ್ಧ ಭಾಗಗಳನ್ನ ಕೊಟ್ಟಿದ್ರು, ಅದೇ ಪದ್ಯದ ಸಾಲಿನ ಅರ್ಧ ಭಾಗಗಳನ್ನ ಮತ್ತೆ ಏನ್ ಮಾಡ್ಬೇಕಾಗಿತ್ತು, ಮುಂದೆ ಬರಿಬೇಕಿತ್ತು. ಪಡಾಲಿಕಾ ಅಂತ ಇದೆ. ಸೊ ಉತ್ತರ ನೋಡೋದಾದ್ರೆ ಸಬ್ ಭೂಲ್ ಗೈ ಅಂತಕ್ಕಂಥದ್ದು. ಮಮ್ಮಿ ಉಸ್ಸೆ ಅಂತ ಇದೆ. ಸೊ ಉತ್ತರ ಇದೆ ಹಸ್ಕರ್ ಬೋಲಿ ಅಂತಕ್ಕಂಥದ್ದು. ಪಡಲಿಕರ್ ಕೆ ನಾಮ ಕರೋಗಿ. ಸೊ ಯಹ ದೇಖೋ ಮೇ ಅಂತ ಇದೆ. ಇದರ ಉತ್ತರ ಏನಪ್ಪಾ ಅಂದ್ರೆ ಚಲಿ ಸ್ಕೂಲ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಸೊ ಇಷ್ಟು 4 ಏನಾಗಿದ್ವಪ್ಪ ಅಂದ್ರೆ ಬಿಟ್ಟ ಸ್ಥಳ ತುಂಬಿರಿ ಅಂತಕ್ಕಂಥ ಪದ್ಯದ ಅರ್ಧ ಸಾಲಿನ ಮುಂದಿನ ಭಾಗದಲ್ಲಿ ಏನ್ ತುಂಬಬೇಕಲ್ಲ ಅದರ ಉತ್ತರಗಳು ಆಗಿತ್ತು. ಇನ್ನ ಅಭ್ಯಾಸ 4ದಲ್ಲಿ ಮಿಲಾನ್ ಕರ್ಕೆ ಲಿಖಿ ಅಂತ ಇದೆ, ಹೊಂದಿಸಿ ಬರೆಯಿರಿ ಅಂತಕ್ಕಂಥದ್ದು. सच बोले, सच बात विचारे, एक रहे सद्भाव रखे हम, ऐसी ही मति दो भगवान मातृभूमि पर बलि बलि जाए. ಇದು ಉತ್ತರ ಇತ್ತು. ಫಸ್ಟ್ ಆನ್ಸರ್ सच बात विचारे, सद्भाव रखे हम, दो भगवान बलि बलि जाए ಅಂತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಆನ್ಸರ್ಗಳಿದ್ದು. ಇನ್ನ ಆ ಗರ್ಮಿ ಕಿ छुट्टी ಅಂತಕ್ಕಂಥ ಪದ್ಯದ ಮೇಲೆ ಏನ್ ಕೊಟ್ಟಿದ್ದಾರೆ, ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳಿಗೆ ತಾವೇನ್ ಮಾಡಬೇಕಾಗಿತ್ತು, ಉತ್ತರಗಳನ್ನ ಬರಿಬೇಕಿತ್ತು. ಮುನ್ನಿ ಕ್ಯೂ ಉದಾಸು ಹಿ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಉದಾಸ್ ಅಂದ್ರೆ ದುಃಖ. ಓಕೆ, ಸೊ ಮುನ್ನಿ
ಯಾಕೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ದುಃಖಿತಳಾಗಿದ್ದಳು ಅಂತಕ್ಕಂಥ ಪ್ರಶ್ನೆ ಇತ್ತು. ಉತ್ತರ ನೋಡೋದಾದ್ರೆ ಗರ್ಮಿ ಕಿ छुट्टी खत्म हुई, ಬೇಸಿಗೆ ರಜೆಗಳು ಮುಗಿದವು. ಇಸ್ ಕಾರಣ ಮುನ್ನಿ ಉದಾಸ್ ಹೇ, ಆ ಕಾರಣಕ್ಕಾಗಿ ಮುನ್ನಿ ಏನಾಗಿದ್ದಾಳಪ್ಪ ಅಂದ್ರೆ ಬಹಳಷ್ಟು ದುಃಖಿತಳಾಗಿದ್ದಾಳೆ ಅಂತಕ್ಕಂಥದ್ದು ಫಸ್ಟ್ ಆನ್ಸರ್ ಇತ್ತು. ಎರಡನೇ ಪ್ರಶ್ನೆ ಮುನ್ನಿ ಸ್ಕೂಲ್ ಕ್ಯೂ ನಹಿ ಜಾನಾ ಚಾಹತಿ. ಎಸ್, ಮುನ್ನಿ ಶಾಲೆಗೆ ಏಕೆ ಹೋಗೋದಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಪದ್ಯದಲ್ಲಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಮುನ್ನಿ ಪढ़ना लिखना सब भूल गई है. ಎಸ್, ಮುನ್ನಿ ಏನ್ ಮಾಡಿದಾಳೆ, ಪಠನ ಓದೋದು ಮತ್ತು ಬರೆಯೋದು ಎಲ್ಲ ಏನ್ ಮಾಡಿದಾಳಪ್ಪ ಅಂತಂದ್ರೆ ಆಕಿ ಮರೆತು ಬಿಟ್ಟಿದ್ದಾಳೆ. ಸೊ ಆ ಕಾರಣಕ್ಕಾಗಿ ಮುನ್ನಿ ಏನ್ ಮಾಡೋದಿಲ್ಲ, ಶಾಲೆಗೆ ಹೋಗೋದಿಲ್ಲ ಅಂತ ಏನ್ ಮಾಡಾಕತ್ತಾಳಪ್ಪ ಅಂತಂದ್ರೆ ಸೊ ನಿರ್ಧಾರವನ್ನ ಮಾಡ್ತಾ ಇದ್ದಾಳೆ, ಹೇಳ್ತಾ ಇದ್ದಾಳೆ ಓದೋದು ಬರೆಯೋದನ್ನ ನಾನೆಲ್ಲ ಏನ್ ಮಾಡಿದೀನಿ, ಮರೆತು ಬಿಟ್ಟಿದ್ದೀನಿ. ಕಡೆ ಪ್ರಶ್ನೆ ಇತ್ತು ಮಮ್ಮಿ ಉಸ್ಸೆ ಹಸ್ಕರ್ ಕ್ಯಾ ಬೋಲಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಸೊ ನೋಡಿ ಏನ್ ಹೇಳ್ತಾರೆ, ಮಮ್ಮಿ ಮುನ್ನಿ ಕೋ ಹಸ್ಕರ್ ಬೋಲಿ. ಸೊ ಅವರ ತಾಯಿ ಏನ್ ಮಾಡ್ತಾಳಪ್ಪ ಅಂದ್ರೆ ಮುನ್ನಿಗೆ ನಗ್ತಾ ಹೇಳ್ತಾಳೆ ತುಮ್ ಸ್ಕೂಲ್ ಜಾಕರ್ ಪढ़ लिख कर दुनिया पर छाओगी. ನೀ ಶಾಲೆಗೆ ಹೋದ್ರೆ ಓದು ಬರಹವನ್ನ ಕಲಿತ್ರೆ ತಾನು ಏನ್ ಮಾಡ್ಬೋದು, ದುನಿಯಾ ಪರ್ ಛಾओगी, ಇಡೀ ಜಗತ್ತನ್ನ ತಾನು ಏನ್ ಮಾಡ್ಬೋದು, ಮುಟ್ಟಬಹುದು. ಸೊ ಇಡೀ ಜಗತ್ತನ್ನ ನಿನ್ನ ವಶಕ್ಕೆ ನೀನು ತೆಗೆದುಕೊಳ್ಳಬಹುದು, ಜಗತ್ತಿನಲ್ಲಿ ನೀನು ಪ್ರಸಿದ್ಧಿ ಆಗ್ಬಹುದು ಅಂತಕ್ಕಂಥ ಏನ್ ಮಾಡಿದಾರಪ್ಪ ಅಂದ್ರೆ ಸೊ ಮಗಳಿಗೆ ತಾಯಿ ಏನ್ ಮಾಡ್ತಾಳಪ್ಪ ಅಂತಂದ್ರೆ ಹೇಳ್ತಾಳೆ. ಇಷ್ಟು ಗರ್ಮಿ ಕಿ छुट्टी ಪದ್ಯವನ್ನ ಓದಿದ ನಂತರ ಈ 3 ಪ್ರಶ್ನೆಗಳಿಗೆ ನೀವೇನ್ ಮಾಡಬೇಕಾಗಿತ್ತು, ಉತ್ತರಗಳನ್ನ ಬರಿಬೇಕಾಗಿತ್ತು. ಇಷ್ಟೇ ಇತ್ತು ಕಲಿಕಾಫಲ 5ರಲ್ಲಿ ಇರ್ತಕ್ಕಂಥ ಮೌಲ್ಯಮಾಪನ ಚಟುವಟಿಕೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಗಳನ್ನ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಇರಲಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ. ಮತ್ತೆ ಸಿಗ್ತೀನಿ ಕಲಿಕಾಫಲ 6ರ ಚಟುವಟಿಕೆಯೊಂದಿಗೆ. ಸೊ ಮುಂದೆ ಯಾವ ವಿಡಿಯೋ ಇದೆ ಅಂತ ತಾವುಗಳು ಗೊತ್ತಾಗಬೇಕಾದ್ರೆ ಸೊ ನಮ್ಮ ಚಾನಲ್ನ ವಿಡಿಯೋ ಟ್ಯಾಬ್ಗೆ ಹೋಗಿ ಅಲ್ಲಿ ಮೇಲೆ ಒಂದು ವಿಡಿಯೋ ಅಪ್ಕಮಿಂಗ್ ಅಲ್ಲಿದೆ, ಅದನ್ನು ನೋಡಿ ತಾವೇನ್ ಮಾಡ್ಬೋದು, ಕನ್ಫರ್ಮ್ ಅನ್ನ ಮಾಡಬಹುದು. ಮತ್ತೆ